ಟ್ರೈನ್ದಾಗ ನನ್ನ ಸೀಟ್ ಮ್ಯಾಗಿತ್ತು, ನನ್ನ ಸೀಟ್ ಬಾಜಿದ್ರಿ. ನನ್ನ ಸೀಟ್ ಬಾಜಿದ್ದ, ನನ್ನ ಸೀಟ್ ಕೆಳಗೆ 3 ಜನ ಹುಡುಗಿಯರು ಕೂತಿದ್ರಿ ಇಂಥವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಡುಗಿಯರಲ್ಲ, ಅವ್ರು ಆಂಟಿಗಳಿದ್ರಿ. ಆಂಟಿಗಳಿದ್ರು ನಾ ಹಂಗೆ ಕಾಡ್ಸ್ಕೋಬೇಕು ಕುಂಡ್ಬೇಕಂತೇಳಿ, ಆಂಟಿ ನಿಮ್ಮ ವಯಸ್ಸು ಎಟ್ಟ ಆತ್ ನಂದೆ. ನನ್ನ ಎಷ್ಟು ವಯಸ್ಸು ಈಗ ಜಸ್ಟ್ 28 ಅಂದಿಡ್ರಿ. ಯಾವಾಗ 50 ಆಗಿತ್ತು. ಆಕಿನ ಬಾಜು ಮಾತಾಡ್ಬೇಕಿದ್ರು. ಆಕಿನ ಕೇಳಿ, ಆಂಟಿ ನಿಮ್ಮ ವಯಸ್ಸು ಇಟ್ರಿ. ನಂಗೂ ಜಸ್ಟ್ ಈಗ 30 ಅಂತ ನಂದ್ರು. ಆಕಿಗೂ 60 ಸಮೀಪ ಇದ್ದು ರೀ. ಆಕಿನ ಬಾಜು ಮಾತಾಡ್ಬೇಕಿದ್ರು. ಆಕಿ ಕೇಳಾಕತ್ತಿದ್ದೆ, ಆಂಟಿ ನಿಮ್ಮ ವಯಸ್ಸು ಎಟ್ಟ ಅಂತಂದೇಳಿ. ನನ್ನ ಬಾಜು ಏನು ಆದಿದ್ದಲ್ರಿ, ಬೊಕ್ಕ ಬರ್ರಿ ದಪ್ಪನ ತಳಗ್ ಬಿದ್ದ. ಅಸ ನೀ ಯಾಕೆ ಬಿದ್ದಿ? ಇಲ್ಲ ಯಪ್ಪ ನಾ ಈಗ ಹುಟ್ಟೇನಿ ಅಂತ ನಾವು ಏನು ಮಾಡಾಕ ಬರಂಗಿಲ್ರಿ. ಕಾಲ ಹೆಂಗೆ ಬರ್ತೈತಿ ಹಂಗೆ ಹೋಗಾಗಬೇಕು. ಟ್ರೆಂಡಿಂಗ್ ಈಗಿನ ಸಾಂಗ್ಗಳು ಕೇಳ್ಬೇಕ್ರಿ. ಬಾಯಿ ನಿಮ್ಮದಟ್ ನೋಡ್ನು ಬರ್ರಿ, ನಿಮ್ಮದಟ್ ಮುಗಿಸ್ ಕಳಿಸ್ತೀರ ಅಂತ ನಾನು ಶುರು ಮಾಡ್ತೇನೆ. ಬರ್ರಿ ನಾ ಏನ ಪೇಮೆಂಟ್ ಕೊಡ್ತಿಲ್ಲ ಅವ್ರಿಗೆ. ಏನು ಶೆಟ್ಟಿಗೆ ಹೋಯ್ಲು ಮಾರ. ಹಾ ಬರ್ರಿ ಪಡ್ಸೇರಿ ಬರ್ಬೇಕು. ಇಬ್ರು ಜನ ಬರ್ರಿ. ಅಲ್ಲ ಹೆಂಗ್ ಬೇಕಾದಂಗ ಮಾತಾಡ್ತೀರಿ? ಯಾಕ ಬಾ, ನನ್ನ ಬಾಯಿ ಸುದ್ದಿಲ್ಲ ಬಿ. ಒಂದ್ 2 ನಿಮಿಷ ಬಾ, ಒಂದು ಸಾಂಗ್ ಅನಿಸ್ಬಿಡ. ಹಂಗೆಲ್ಲ ಮಾತಾಡಿದ್ರೆ ಬರಂಗಿಲ್ಲ ನೋಡ್ರಿ. ಬಾ ಚಂದ ಕರಿಲ. ಹಾ ಚಂದ ಕರಿ ಅಂತವೆಲ್ಲ ಮಾತಾಡಕ್ ಹೋಗ್ಬೇಡ. ನನ್ನ ಬಾಯಿ ಸುದ್ದಿಲ್ಲ. ಯವ್ವ ಗಪ್ಪ ಬಾ, ಜಲ್ದಿ ಬಾ. ಜಲ್ದಿ ನೀವು ಬರ್ತಾನಂತೂ ನಾ ಬಿಡಲ್ಲ ಬಾ. ಸೊ ಇತ್ತೀಚೆಗೆ ಒಂದು ಇನ್ಸ್ಟಾಗ್ರಾಮ್ದಾಗ ಒಂದು ಅವ್ರದ ಟ್ರೆಂಡಿಂಗ್ ನಡೆದೈತ್ರಿ ಈಗ. ಸೊ ನಾನು ಏನಪ್ಪಾ ಅಂದ್ರೆ 3-4 ವರ್ಷ ಆತು ಲಗ ಹೋಗ್ಯಾತೇನೆ, ಏನು ಕೆಲಸ ಆಗತ್ತಿಲ್ಲ. ಅವ್ರಿಗೆ ಸುಮ್ಮ ಒಂದು ಸಿಂಪಲ್ ಹಿಂಗೆ ನಡ್ಕೊತ ಬಂದ್ರ ಬಗ್ಗೆ ಹೇಳ್ತೀನಿ ಏನು ಗಂಟ್ಲಿ. ಸೊ ಅಕ್ಕ ಅಂದೇನ ಬಾ ಯವ್ವ ಈಗ್ರಿ ಜಲ್ದಿ ಬಾ. ಸೊ ಅಣ್ಣ ಪೇಮೆಂಟ್ ಕೊಟ್ಟಿಲ್ಲ? ಪೇಮೆಂಟ್ ಕೊಟ್ಟಿರಿ ಇಲ್ಲ? ಮತ್ತೆ ಕೊಡಲ್ಲ ಬರ್ತಾರೆ. ಹಾ ಪೇಮೆಂಟ್ ಅದನ್ನ ಕ್ಲಿಯರ್ ಮಾಡ್ಬೇಕು ನಂಗೆ. ಹೌದು, ಹಿಂಗೆ ಬೇಕು ನಮಗೆ. ಹಾ ಈಗ ಒಂದು ಸಾಂಗ್ ನಾ ಹಾಡ್ತೀನಿ. ಆ ಸಾಂಗ್ ನೀ ಹಾಡಿದೆ ಅಂತ ತಿಳ್ಕೊ. ಇವತ್ತಿನ ನಂದು ಅಟ್ಟು ಪೇಮೆಂಟ್ ಬಿಡ್ತೇನೆ. ಹೌದು ಹುಲಿಯ, ಇವತ್ತಿನ ನಂದು ಅಟ್ಟು ಪೇಮೆಂಟ್ ಬಿಡ್ತೇನೆ. ಆ ಸಾಂಗ್ ನೀ ಅನ್ಲಿಕ್ಕಂದ್ರೆ ಇವತ್ತಿನ ನಿಂದ ಪೇಮೆಂಟ್ ಎಲ್ಲ ಬಿಟ್ಟು ಹೋಗೋದ. ಹಾಡ್ನೂರ್ಯ ಅಮ್ಮನ ಪಾಚಿ ಅಪ್ಪಾಚಿ ಕೇನ ಹಾಡು ಬೈ. ನೀವು ಒಂದು ಟ್ರೆಂಡಿಗೆ ತನ್ನಂತ ಸಾಂಗ್ ಇದೆ ಅಣ್ಣ, ಶುರು ಮಾಡ. ತಾಡು ಕುಡಿಯವ್ವ, ತಾಡು ಕುಡಿ. 2 ಜನ ಮತ್ತೊಮ್ಮೆ ಒನ್ಸ್ ಮೋರ್ ಶುರು ಮತ್ತೊಮ್ಮೆ ಶಾನೆ ಹಾಡು ಏನ ಅಲ್ಲ ಹಾಡೇನ ಓಕೆ. ಹಿಂಗೆ ಮಾಡಿದ್ದೆ ಯಾಕೆ? ಮೊದಲು ನಮ್ಮ ಆಯ್ತೇಳ್ರಿ. ಆ್ಯಕ್ಚುಲಿ ಬೇಡ ಸುಮ್ಮದ ಹಾಡು ಇನ್ನೊಮ್ಮೆ ಹಾಡ್ಬೇಕು ಅಂತ ಬಿಡು. ಏಟು ನಾಸ್ದಳು ಮರ ನೀ ಹಾಡಿ ಸರ್ತಿ. ಯಾರೇ ನಾ ಹಾಡಿನ ರೊಟ್ಟಿ ಕುರ್ಚಿ ತಗೊಂಡು ಹೋಗ್ತಾರ. ಮತ್ತ ಆರ್ಡ್ರಿಗೆ ಸಾಕಾರ ಮಾತ್ ನಮ್ಮ ಮನೆಗೆ ಬರ್ತಾನೆ. ಹೇಗೆ ಅನ್ಸಪ್ಪ ನಮ್ಮ ಕುರ್ಚಿ ಎಲ್ಲ ಹೋದಾರಲ್ಲ ಅಂತೇಳಿ. ಇಲ್ಲಿ ತಗೋಣ ಹಾಡು ಇನ್ನೊಂದ್ಸರ್ತಿ ಹಾಡು. ಏನಾರ ಅನಬಾರ್ದ? ಹಾ ಏನು ಬಿಡಂಗಿಲ್ಲ, ಬೈದ್ ಏನು ಅನ್ನಲ್ಲ. ಹಾಡು ಅಣ್ಣ ಹೊಳ್ರಿ ಬಾ, ಅವ್ರಿಗೊಂದು ಜ್ವರದ ಚೌಬಾಳೆ ಹೊಳ್ರಿ. ಸೊ ಏನಪ್ಪ ಅಂತ ಹೇಳಿ ಅಂತಂದ್ರೆ ಒಂದು ಟ್ರೆಂಡಿಂಗ್. ಮೊದಲಿನ ಕಾಲದಾಗ ಸಾಂಗ್ಗಳು ಇದ್ರು, ಈಗಿನ ಸಾಂಗ್ಗಳ ಈಗ ಇಲ್ಲಿ ಒಂದು ಸಾಂಗ್ ಕಾಂಪಿಟೇಷನ್ ಇಡವನ ಹೆಂಗಪ್ಪ ಅಂತ ಹೇಳಿತಂದ್ರೆ ಈ ಕಡೆ ನಮ್ಮ ಅವ್ವಗಳಿಗೆ ಒಮ್ಮೆ, ಈ ಕಡೆ ನಮ್ಮ ಹುಡುಗರ ಸಂಬಂಧ ಒಂದ ಎಲ್ಲಾರನ್ನೂ ಪ್ರತಿಯೊಬ್ಬೊಬ್ಬರನ್ನ ಕರೆಸಿ ಪ್ರತಿಯೊಂದೊಂದು ಸರ್ತಿ ಸಾಂಗ್ ಆಡಿಷನ್ ತೊಗೊಳ್ರಿ. ನಂಗೆ ಟೈಮ್ ಇಲ್ರಿ, ಎಲ್ಲರಿಗೂ ಒಮ್ಮೆಗೆ ತೊಗೊಂಡು ಬಿಡ್ನು. ಏನಪ್ಪ ಅಂತ ಹೇಳಿದ್ರೆ ಒಂದು ಲೈನ್ ನಾ ಹೇಳ್ತೇನೆ, ಅದ್ರ ನೆಕ್ಸ್ಟ್ ಲೈನ್ ನೀವು ಹೇಳ್ಬೇಕ್ರಿ. ರೆಡಿ ಇದ್ದೀರಿ ಏನು ರೆಡಿ ಇದ್ದೀರಿ ಇಲ್ಲ ನೀವು? ಹೋಗಿ ಹೊಂಡ್ರಿ ಇವತ್ತು. ಗಪ್ಪ ಕುರ್ಸಲ್ಲ ಗಬ್ಬರ ನಾನು ಸಪೋರ್ಟ್ ಯಾವಾಗೂ ನಿಮಗೆ ಇರ್ತಿದ್ರಿ. ರೆಡಿ ಇದ್ದೀರಾ ಇಲ್ಲ? ಒಂದು ಸರ್ತಿ ಜೋರಾಗಿ ಚಪ್ಪಾಳಿ ಹೊಡ್ರಿ ನೋಡಿ. 2 ಜನ ರೆಡಿ ಇದ್ದೀರಿ. ವಾ ಅನ್ನ ಕೊಡ್ರಿ, ಚಪ್ಪಾಳಿ ಕೇಳ್ರಿ ಇಲ್ಲ? ನೀವು ರೆಡಿ ಇದ್ದೀರಿ ಇಲ್ಲ? ನಾ ಸುಮ್ಮನೆ ಹೇಳ್ತಿರ್ತಾನೆ ಅವ್ರಿಗೆ, ನನ್ನ ಸಪೋರ್ಟ್ ಅವ್ರಿಗೆ ತಂದೆ. ನೀವು ರೆಡಿ ಇದ್ದೀರಾ? ಒಂದು ಸರ್ತಿ ಜಾಡಸು. ನಮ್ಮ ಹುಡುಗರು ರೆಡಿ ಇದಾರೆ. ಈಗ ಏನಪ್ಪಾ ಅಂತ ಹೇಳ್ತಂದ್ರೆ ಆಧಾರ್ ಕಾರ್ಡ್ ಬರಲಿ ಎಲ್ಲಾದ್ರೂ ಮುಂದೆ ಬರೀ ನಮ್ಮ ಹೆಣ್ಮಕ್ಳು ಅನ್ನಕತ್ತಾರ. ಈ ಸರ್ತಿ ಹೆಣ್ಮಕ್ಳು ಬ್ಯಾಡ್ರಿ, ಒಂದು ಚಾನ್ಸ್ ನಮ್ಮ ಹುಡುಗರಿಗೆ ಕೊಡೋನು. ಒಂದು ಲೈನ್ ನಾ ಹೇಳ್ತೇನೆ, ಅದ್ರ ನೆಕ್ಸ್ಟ್ ಲೈನ್ ನೀವು ಹೇಳ್ದ ನಡುರಾಗ ಶಬಾಷ್ ಒಂದು ಸರ್ತಿ ಚಪ್ಪಲ್ ಹೊಡ್ರಿ. ನಡುರಾಗ ನಾ ಡ್ರೈವರ್, ನೀ ನನ್ನೆಲ್ಲವರ. ಅವರ ಕೇಳ್ರಿ ಇಲ್ಲ ವಾಸಿಗ. ಈಗ ನಿಮ್ಮದು ಸೋ ಎಣ್ಣೀರೇ ಅಂದ್ರೆ ಯವ್ವ ನನ್ನ ಅವ್ರು ತೆಗ್ಯವ್ರು ನೀವು. ನಮ್ಮ ಅವ್ವಗಳ ಹಂಗ ಹಿಂಗ ಬಿಲ್ಡಪ್ ಕೊಡ್ರೆ ಮತ್ತೊಮ್ಮೆ ಸೋ ಎಣ್ಣೀರೇ ಇದನ್ನೇ ಗಟ್ಟ ಚಂದ ಅಂದೆ ಯವ್ವ. ಇನ್ಕಸ್ತಕ್ಕ ಅಮ್ಮನ ಪಾತಿ ಅದು ಬರ್ಲಾಗಿತ್ತು, ಇದಂಗ ಬರ್ತಿದ್ದೆ. ಕಾಕ ಗಪ್ ಒಂದು 2 ನಿಮಿಷ ಗಪ್ನಿ, ಒಂದು 2 ನಿಮಿಷ ಗಪ್ಪ.
ಸೊ ಇದ ಒಂದು ಟ್ರೆಂಡ್ ಅಂತಾರ್ರಿ. ಯಾರೋ ಒಬ್ರು ಏನೋ ಒಂದು ಸೆಟ್ ಮಾಡಿಬಿಡ್ತಾರ. ಮೊದ್ಲಿನ ಕಾಲ ಇತ್ರಿ ಸೋ ಆದ ಇದ ಅಂತ ಹೇಳಿ ಈಗ ಅದೆಲ್ಲ ಹೋಗಿದ್ರಿ. ಆದ್ರೂ ಈ